ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುಗಳಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣಯ್ಯ. ಸೃಷ್ಟಿಕರ್ತರು, ಸರ್ವಶಕ್ತರು, ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾದಂತಹ ಲಿಂಗದೇವನನ್ನು ಹೃದಯ ಮಂದಿರದಲ್ಲಿ ಪ್ರಾರ್ಥಿಸುತ್ತಾ, ವಿಶ್ವಗುರು ಮಂತ್ರಪುರುಷ ಶರಣಾಗತ ರಕ್ಷಕ ಧರ್ಮಪಿತ ಬಸವ ತಂದೆಯನ್ನ ಹೃದಯ ಮಂದಿರದಲ್ಲಿ ಪ್ರಾರ್ಥಿಸುತ್ತಾ, ವಿಶ್ವದ ಪ್ರಪ್ರಥಮ ಮಹಿಳಾ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರ ದಿವ್ಯ ಚೈತನ್ಯವನ್ನು ಸ್ಮರಿಸುತ್ತಾ, ಪ್ರವಚನ ಪಿತಾಮಹ ಪರಮ ಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಸ್ವಾಮೀಜಿಯವರ ದಿವ್ಯ ಚೈತನ್ಯವನ್ನು ಸ್ಮರಿಸುತ್ತಾ, ಈ ಒಂದು ವಿಶೇಷವಾದಂತಹ ಪರಮ ಪೂಜ್ಯ ಮಾತಾಜಿಯವರ ಒಂದು 80ನೇ ಜಯಂತಿ 7ನೇ ಸಂಸ್ಮರಣೆಯ ನಿಮಿತ್ತ ಆಯೋಜನೆಗೊಂಡಿರತಕ್ಕಂತಹ ಲಿಂಗಾಯತ ಧರ್ಮ ಹೋರಾಟದ ಮಹಾದಂಡ ನಾಯಕರ ಸಂಸ್ಮರಣೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪೂಜ್ಯ ಶ್ರೀ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರಿಗೂ ಹಾಗೂ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ ತಾಯಿಯವರ ಅಡ್ಡಾವಳಿಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಪೂಜ್ಯ ಶ್ರೀ ಬಸವಾನಂದ ಸ್ವಾಮೀಜಿ ನಿಸರ್ಗ ಚಿಕಿತ್ಸಕರು ಮನಗೊಂಡಿ, ಅದೇ ರೀತಿಯಾಗಿ ಪೂಜ್ಯ ಶ್ರೀ ಸದ್ಗುರು ಬಸವಪ್ರಭು ಸ್ವಾಮೀಜಿ ಅವರ ಅಡ್ಡಾವಳಿಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲೆ ಆಗಮಿಸಿರ್ತಕ್ಕಂತಹ ಎಲ್ಲಾ ಗಣ್ಯರಿಗೂ ಪೂಜ್ಯರಿಗೂ ಹಾಗೂ ಸಭೆಯಲ್ಲಿ ಸಮಾವೇಶವಾಗಿರತಕ್ಕಂತಹ ಎಲ್ಲಾ ಶರಣ ಬಂಧುಗಳಿಗೂ ಭಕ್ತಿಯ ಶರಣಾರ್ಥಿಗಳು. ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅತ್ಯಂತ ವೈಚಾರಿಕವಾಗಿರ್ತಕ್ಕಂತಹ ಪ್ರಗತಿ ಪರವಾಗಿರ್ತಕ್ಕಂತಹ ಒಂದು ಲಿಂಗಾಯತ ಧರ್ಮವನ್ನ ನಮ್ಮೆಲ್ಲರಿಗೂ ಸ್ಥಾಪಿಸಿಕೊಟ್ಟರು. ಈ ಲಿಂಗಾಯತ ಧರ್ಮವನ್ನು ನಾವು ವಿಶ್ವ ಧರ್ಮ ಅಂತ ಹೇಳಿ ಕರೀತಾ ಇದ್ದೀವಿ. ಈ ಲಿಂಗಾಯತ ಧರ್ಮ ಇದು ಗಣಧರ್ಮ ಹಾಗೂ ಧನಧರ್ಮ. ಯಾಕೆ ಅಂತಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಲಿಂಗಾಯತ ಧರ್ಮದಲ್ಲಿ ಬ್ರಾಹ್ಮಣರಿಂದ ಹಿಡಿದು ಅಂತ್ಯಜಕರೆಯ ಎಲ್ಲರಿಗೂ ಕೂಡ ಗುರು ಬಸವಣ್ಣನವರು ಅವಕಾಶವನ್ನ ಮಾಡಿಕೊಟ್ರು. ಜಾತಿ, ವರ್ಣ, ವರ್ಗ ಯಾವುದೇ ಭೇದವಿಲ್ಲದೆ ಪ್ರತಿಯೊಬ್ಬರು ಕೂಡ ಇಷ್ಟಲಿಂಗಧಾರಿಗಳಾಗಿ ಪರಮಾತ್ಮನನ್ನ ಕಾಣಬಹುದು ಅಂತಕ್ಕಂತಹ ಅದ್ಭುತವಾದಂತಹ ಸಮತಾವಾದದ ಸಿದ್ಧಾಂತದ ಮೇಲೆ ರೂಪುಗೊಂಡಿರ್ತಕ್ಕಂಥದ್ದು ಲಿಂಗಾಯತ ಧರ್ಮ. ಆದ್ದರಿಂದ ಇದು ಗಣಧರ್ಮ, ಎಲ್ಲರನ್ನ ಒಳಗೊಂಡಿರ್ತಕ್ಕಂತಹ ಧರ್ಮ ಇದು ಗಣಧರ್ಮ. ಅದೇ ರೀತಿಯಾಗಿ ಲಿಂಗಾಯತ ಧರ್ಮದಲ್ಲಿ ಇರ್ತಕ್ಕಂತಹ ಒಂದು ತತ್ವ ಸಿದ್ಧಾಂತಗಳು, ಗುರು ಬಸವಣ್ಣನವರು ಕೊಟ್ಟಿರ್ತಕ್ಕಂತಹ ತತ್ವ ಸಿದ್ಧಾಂತಗಳು ಹಿಂದೆ ಯಾವ ಪ್ರವಾದಿಯೂ ಕೊಟ್ಟಿಲ್ಲ, ಮುಂದೆ ಯಾವ ಪ್ರವಾದಿಯೂ ಕೊಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅಪ್ಪಾಜಿಯವರು ಗುರು ಬಸವಣ್ಣನವರಲ್ಲಿ 63 ಗುಣ ವಿಶೇಷಗಳನ್ನ ಅವರು ಅಲ್ಲಿ ಗುರುತಿಸಿದ್ರು. ಪರಿಪೂರ್ಣ ಮಾನವ ಬಸವಣ್ಣ ಅಂತ ಹೇಳಿ ಇವತ್ತು ಪರಮ ಪೂಜ್ಯ ಮಾತಾಜಿಯವರು ಒಂದು ಸುಂದರವಾದ ಪುಸ್ತಕವನ್ನೇ ಬರೆದು ನಮ್ಮೆಲ್ಲರಿಗೂ ಕೂಡ ಪ್ರಕಟ ಮಾಡಿಕೊಂಡರು. ಹಾಗಾಗಿ ಅಂತಹ ಒಂದು ಶ್ರೇಷ್ಠ ಉದಾತ್ತ ತತ್ವಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಲಿಂಗಾಯತ ಧರ್ಮ. ಆದ್ದರಿಂದ ಇದು ಗಣಧರ್ಮ. ಇಂತಹ ಒಂದು ಧರ್ಮವನ್ನ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು ಅನುಭವ ಮಂಟಪ ಅಂತಕ್ಕಂತಹ ಒಂದು ಆಧ್ಯಾತ್ಮಿಕ ಸಂಸ್ಥೆಯ ಮುಖಾಂತರವಾಗಿ ಇಡೀ ಜಗತ್ತಿಗೆ ಲಾಲನೆ ಪಾಲನೆ ಮಾಡಿ ಬೆಳೆಸಿ ಪ್ರಚಾರವನ್ನ ಮಾಡಿದ್ರು. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಂತರದಲ್ಲಿ ಅಂತರ್ವರ್ಣೀಯ ವಿವಾಹದ ಒಂದು ನೆಪದಲ್ಲಿ ಕಲ್ಯಾಣ ಕ್ರಾಂತಿಯಾಯಿತು, ಶರಣರ ವಧೆಯಾಯಿತು. ಶರಣರೆಲ್ಲರೂ ಕೂಡ ಚದುರಿ ಹೋದರು, ಶರಣರೆಲ್ಲರೂ ಕೂಡ ಅಲ್ಲಿ ಚದುರಿ ಹೋದ್ರು. ನಂತರದಲ್ಲಿ ಈ ಒಂದು ಧರ್ಮ ಅಜ್ಞಾತವಾಸವನ್ನು ಅನುಭವಿಸಬೇಕಾಯಿತು. 800 ವರ್ಷಗಳ ಕಾಲ ಈ ಒಂದು ಧರ್ಮ ಅಲ್ಲಿ ಅಜ್ಞಾತವಾಸವನ್ನ ಅನುಭವಿಸಬೇಕಾಯಿತು. ಒಂದ್ ಕಡೆ ಧರ್ಮಾಂತರ ಹೇಳ್ತಾ ಇದ್ದಾರೆ, ಪ್ರಾಣಕ್ಕೆ ಒಡೆದಿತ್ತು, ತೈಲ ಚೆಲ್ಲಿತ್ತು, ಬತ್ತಿ ಬಿದ್ದಿತಯ್ಯ, ಜ್ಯೋತಿ ನಂದಿತ್ತು, ಲಿಂಗ ದೇವನ ಶರಣರ ಮನ ನೊಂದಿತ್ತಯ್ಯ ಅಂತಕ್ಕಂಥ ಮಾತನ್ನ ಧರ್ಮಾಂತರ ಹೇಳ್ತಾ ಇದ್ದಾರೆ. ಅಂತಹ ಶರಣರ ನೋವನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ 800 ವರ್ಷಗಳು ಬೇಕಾಯಿತು. ಆ ಶರಣರ ನೋವನ್ನು ಅರ್ಥ ಮಾಡಿಕೊಳ್ಳತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಪರಮ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು ಹಾಗೂ ಮಾತೆ
ಗುರು ಬಸವಣ್ಣನವರ ಹೃದಯದ ಮಿಡಿತವನ್ನ ಇವತ್ತು ಈ ಜಗತ್ತಿನಲ್ಲಿ ಈ ಒಂದು 21ನೇ ಶತಮಾನದಲ್ಲಿ ಯಾರಾದ್ರೂ ಅರ್ಥ ಮಾಡಿಕೊಂಡಿದ್ರೆ ಅದು ಪರಮ ಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಸ್ವಾಮೀಜಿಯವರು ಹಾಗೂ ಪರಮ ಪೂಜ್ಯ ಮಾತಾಜಿ. ಈ ಒಂದು ಧರ್ಮದ ಒಂದು ಪರಂಪರೆ ಸಾಗಿ ಬಂದರೂ ಕೂಡ ಅಲ್ಲಲ್ಲೇ ನಾವು ನೋಡ್ತೀವಿ. ಯಡಿಯೂರು ಸಿದ್ದಲಿಂಗೇಶ್ವರ ಕಾಲದಲ್ಲಿ 101 ಗಿಡಗಳು ತಯಾರಾಗ್ತವೆ. ನಂತರ ಮಲೆ ಮಹದೇಶ್ವರರು ಗುರು ಮಹದೇಶ್ವರ ಆದಿಯಾಗಿ ಬಂದರೂ ಕೂಡ ಒಂದು ಬೃಹತ್ತಾಗಿ ಸಂಘಟಿಸಿ ಈ ಒಂದು ಧರ್ಮಕ್ಕೆ ಸಾಮಾಜಿಕವಾಗಿ ಅದೇ ರೀತಿ ಧಾರ್ಮಿಕವಾಗಿ ಅಸ್ತಿತ್ವವನ್ನು ತಂದುಕೊಟ್ಟಂತವರು ಪರಮ ಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಸ್ವಾಮೀಜಿಯವರು ಹಾಗೂ ಪರಮ ಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವಿಯವರು. ನಾವು ಈ ಒಂದು ಅನೇಕ ಧರ್ಮಗಳ ಇತಿಹಾಸವನ್ನು ನೋಡಿದಾಗ ಈಗ ನಾವು ನೋಡ್ತೀವಿ ಕ್ರೈಸ್ತ ಧರ್ಮವನ್ನೇ ತಗೊಂಡ್ರೆ ಯೇಸು ಕ್ರಿಸ್ತನ ನಂತರ ಅಪಾಸ್ಟಲ್ಸ್ ಅಂತ ಬರ್ತದೆ. ಕ್ರೈಸ್ತ ಧರ್ಮದಲ್ಲಿ ಅಪಾಸ್ಟಲ್ಸ್ ಅಂತ ಯೇಸು ಕ್ರಿಸ್ತನ ನಂತರ 12 ಜನ ಆತನ ಅನುಯಾಯಿಗಳು ಇಡೀ ಜಗತ್ತಿಗೆ ಕ್ರೈಸ್ತ ಮಿಷನರಿಗಳನ್ನು ಕಳಿಸಿ ಧರ್ಮವನ್ನು ವಿತರಿಸ್ತಾರೆ. ಅದೇ ರೀತಿಯಾಗಿ ನಾವು ಸಿಖ್ ಧರ್ಮವನ್ನು ತಗೊಂಡ್ರೆ ದಶಗುರು ಪರಂಪರೆ ಬರುತ್ತೆ. ಅದೇ ರೀತಿಯಾಗಿ ಇಸ್ಲಾಂ ಧರ್ಮದಲ್ಲಿ ಖಲೀಫರು ಅಂತ ಬರ್ತಾರೆ. ನಾವು ಯಾವುದೇ ಧರ್ಮವನ್ನು ತಗೊಂಡಾಗ ಧರ್ಮಗುರು ತನ್ನ ಒಂದು ತತ್ವಗಳನ್ನ ತನ್ನ ಒಂದು ಸಿದ್ಧಾಂತಗಳನ್ನ ಪ್ರವಚನಗಳ ಮೂಲಕವಾಗಿ ಮತ್ತೆ ದೋಷಗಳ ಮೂಲಕವಾಗಿ ಕ್ರೂಡ್ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಈ ಒಂದು ಪೆಟ್ರೋಲಿಯಂ ಪ್ರಿಪೇರ್ ಮಾಡಕ್ಕೆ ಮುಂಚೆ ಒಂದು ಕಚ್ಚಾ ಎಣ್ಣೆ ಕ್ರೂಡ್ ಆಯಿಲ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಧರ್ಮಗುರು ಕೊಟ್ಟಿರ್ತಕ್ಕಂತಹ ಒಂದು ತತ್ವಗಳು ಕ್ರೂಡ್ ಫಾರ್ಮ್ಯಾಟ್ ಅಲ್ಲಿ. ಅದೇ ರೀತಿಯಾಗಿ ಇವತ್ತು ವಚನಗಳು ಯಾವ ರೀತಿಯಾಗಿತ್ತು ಅಂದ್ರೆ ಕ್ರೂಡ್ ಫಾರ್ಮ್ಯಾಟ್ ಅಲ್ಲಿ ಅದನ್ನ ರಿಫೈನ್ ಮಾಡಿ ಪರಿಷ್ಕರಣೆ ಮಾಡಿ ಅಷ್ಟೇ ಅಲ್ಲದೆ ಆ ಒಂದು 800 ವರ್ಷಗಳ ಕಾಲ ಏನು ಅಜ್ಞಾತವಾಸವನ್ನು ಅನುಭವಿಸಿತ್ತಲ್ಲ ಅದರ ಜೊತೆಗೆ ಅನೇಕ ಕಲಬೆರಕೆಗಳು ಕೂಡ ಆಗಿದ್ವು. ಅನೇಕ ಕಲಬೆರಕೆಗಳೆಲ್ಲವನ್ನ ಪರಿಷ್ಕರಿಸಿ ಆ ಒಂದು ಕ್ರೂಡ್ ಫಾರ್ಮ್ಯಾಟ್ ಇಂದ ಏನು ರಿಫೈನ್ಡ್ ಫಾರ್ಮ್ಯಾಟ್ಗೆ ಯಾವ ರೀತಿಯಾಗಿ ಒಂದು ಧರ್ಮದ ಚೌಕಟ್ಟನ್ನು ನಾವು ಅನೇಕ ಧರ್ಮಗಳಲ್ಲಿ ತಮ್ಮ ಧರ್ಮ ಗುರುಗಳು ಕೊಟ್ಟರು, ಅದೇ ರೀತಿಯಾಗಿ ಲಿಂಗಾಯತ ಧರ್ಮಕ್ಕೆ 800 ವರ್ಷಗಳ ನಂತರ ಆ ಒಂದು ಚೌಕಟ್ಟನ್ನು ಕೊಟ್ಟಂತವರು ಪರಮ ಪೂಜ್ಯ ಮಾತಾಜಿಯವರು. ಅವರೇ ಒಂದು ದೃಷ್ಟಾಂತದಲ್ಲಿ ಒಂದ್ ಕಡೆ ಪರಮ ಪೂಜ್ಯ ಮಾತಾಜಿಯವರೇ ವ್ಯಕ್ತಪಡಿಸಿದ್ದಾರೆ. ಏನು ಅಂತಂದ್ರೆ ಈಗ ಒಂದು ಶಾಲೆ, ಒಂದು ಜಸ್ಟ್ ದೃಷ್ಟಾಂತ, ಒಂದು ಶಾಲೆಯಲ್ಲಿ ಒಂದು ಗಣಿತದ ಲೆಕ್ಕವನ್ನ ಮಾಸ್ಟರ್ ಕೊಟ್ಟಿರ್ತಾರೆ. 2 + 2 = ಎಷ್ಟು ಅಂತ ಕೊಟ್ಟಿರ್ತಾರೆ. ಈಗ ಎಲ್ಲ ಹುಡುಗರು ಇದ್ರೆ ಗೊತ್ತಾಗುತ್ತೆ. ಯಾರಾದ್ರೂ ಗಣಿತದ ಲೆಕ್ಕ ಕೊಟ್ಟರೆ ನಾವೇನ್ ಮಾಡ್ತೀವಿ, ಫಸ್ಟ್ ನಾವು ಮಾಡಿದ ತಕ್ಷಣ ಆನ್ಸರ್ ಹೇಳ್ಬಿಡೋದು. ಅಕ್ಕಪಕ್ಕದವ್ರು ನೋಡ್ತೀವಿ, ನಮಗ್ ಬಂದಿರೋ ಉತ್ತರ ಅವರಿಗೂ ಬಂದಿದೆಯಾ ಇಲ್ವಾ, ನಮಗೆ ಬಂದಿರೋ ಉತ್ತರ ನಮ್ಮ ಪಕ್ಕದವ್ರಿಗೆ ಬಂದಿದೆಯಾ ಇಲ್ವಾ ಅಂತ. ಅದೇ ರೀತಿಯಾಗಿ ಈ ಒಂದು ಕ್ಲಾಸ್ ಅಲ್ಲಿ ನಾವು ಹೆಂಗ್ ನೋಡ್ತೀವೋ ಅದೇ ರೀತಿಯಾಗಿ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ನೋಡಿ ಆಮೇಲೆ ಏನ್ ಮಾಡ್ತಾನೆ, ನನ್ನ ಲೆಕ್ಕ ನನ್ನ 2 + 2 = 4 ಅಂತ ಗುರುಗಳು ಉತ್ತರ ಹೇಳ್ತಾರೆ. ಅದೇ ರೀತಿಯಾಗಿ ಈ ಒಂದು ಧರ್ಮದಲ್ಲೂ ಕೂಡ ಒಂದು ಲೆಕ್ಕಾಚಾರವನ್ನ ಹಾಕ್ಬೇಕಂದ್ರೆ ಅಲ್ಲಿ ಪರಮ ಪೂಜ್ಯ ಮಾತಾಜಿ ಅಂತಕ್ಕಂಥ ಒಬ್ಬ ಇಂಟೆಲಿಜೆಂಟ್ ಸ್ಟೂಡೆಂಟ್ ಬರಬೇಕಾಗಿ ಅವ್ರು ನೋಡಿದ್ರು ಪಕ್ಕದಲ್ಲಿ ಒಬ್ಬ ವಿದ್ಯಾರ್ಥಿ ಕೂತಿದ್ರು. ಏನ್ ಹೇಳ್ತಿದ್ರು ಅವರು, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ ಹೇಳ್ತಿದ್ರು. ಈ ಕಡೆ ಇನ್ನೂ ನೋಡಿದ್ರು, ಅಲ್ಲೂ ಕೂಡ ಅಲ್ಲಿ ಧರ್ಮಗುರುವಿನ ಹೆಸರನ್ನು ಹೇಳ್ತಾ ಇದ್ರು. ಹೀಗೆ ಎಲ್ಲವನ್ನ ನೋಡಿ ಅವ್ರು ಏನ್ ಮಾಡಿದ್ರು, ಶ್ರೀ ಗುರು ಬಸವನಿಗೆ ಶರಣಾಗಿದೆ, ಲಿಂಗ ದೇವನಿಗೆ ಶರಣಾಗಿದೆ, ಶರಣ ಗಣಕ್ಕೆ ಶರಣಾಗಿ ಅಂತ ಹೇಳಿ 800 ವರ್ಷಗಳಿಂದ ತಪ್ಪಿದಂತ ಲೆಕ್ಕಾಚಾರವನ್ನ ಸರಿ ಮಾಡಿರ್ತಕ್ಕಂಥವ್ರು ಯಾರಾಗಿದ್ರೆ ಅದು ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರು. ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ವಚನ ಸಾಹಿತ್ಯ ಅಂತಕ್ಕಂಥದ್ದು ಇದು ಇಡೀ ಒಂದು ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಮಿಸ್ಟಿಕ್ ಲಿಟರೇಚರ್. ಯಾವಾಗಲೂ ಮಾತಾಜಿಯವರು ವಚನ ಸಾಹಿತ್ಯವನ್ನು ನಾವು ಹಾಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದಕ್ಕೆ 3 ತೀರಿಗಳಿವೆ. ಈಗ ನಾವು ಯಾವ್ದಾದ್ರು ತುಂಬಾ ಬೆಲೆ ಬಾಳ್ತಕ್ಕಂಥ ಒಂದು ವಸ್ತುವನ್ನ ನಾವು ಏನ್ ಮಾಡಿರ್ತೀವಿ, ಎಲ್ಲೋ ನಮಗೆ ಇಟ್ಟು ಹೋಗೋದಿಲ್ಲ. ಈಗ ನಾವು ನೋಡ್ತೀವಿ, ನಮ್ಮ ಕಬೋರ್ಡಲ್ಲಿ ಒಂದು ಸೀಕ್ರೆಟ್ ಲಾಕ್ ಅಂತ ಇರುತ್ತೆ, ಅದರೊಳಗಡೆ ನಾವು ಇಟ್ಟಿರ್ತೀವಿ. ಹಾಗೆ ಈ ವಚನ ಸಾಹಿತ್ಯ ಅಂತಕ್ಕಂಥದ್ದು ಅದರಲ್ಲಿ
ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮೂರು ಕಿವಿಕೈ ಬೇಕು. ಒಂದು ಸಾಹಿತ್ಯ, ಒಂದು ಭಕ್ತಿ, ಶ್ರದ್ಧೆ ಹಾಗೂ ಅನುಭವದ ಕಿವಿಕೈ. ಮೂರು ಕಿವಿಕೈಯನ್ನ ಓಪನ್ ಮಾಡಿ ಅದರೊಳಗೆ ಇರ್ತಕ್ಕಂಥ ಒಂದು ಅಂಶವನ್ನ ಇಡೀ ಜಗತ್ತಿಗೆ ಚೆಲ್ಲಿದಂತವರು ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರನ್ನು ಮಾತಾಡಿದರು. ಯಾಕಂದ್ರೆ ಒಂದ್ ಕಡೆ ಧರ್ಮಪೀಠರ ಒಂದು ವಚನ ಬರುತ್ತೆ, ಕೆರೆ ಹಳ್ಳ ಬಾವಿಗಳು ಮೈ ತೆರೆದರೆ ಗೊಳ್ಳೆ ಗೊಳಚೆ ಚಿಪ್ಪುಗಳ ಕಾಣಬಹುದು, ವಾರಿಧಿ ಮೈ ತೆರೆದರೆ ಮುದ್ದು ರತ್ನಗಳ ಕಾಣಬಹುದು, ಲಿಂಗ ದೇವರ ಶರಣರು ಮನದೆಳೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಹಾಗೆ ಪರಮ ಪೂಜ್ಯ ಮಾತಾಜಿಯವರ ವಾಣಿ, ಅಪ್ಪಾಜಿಯವರ ವಾಣಿ ಆ ಲಿಂಗ ದೇವರ ಸಾಕ್ಷಾತ್ಕಾರವನ್ನ ಮಾಡಿಸ್ತಿತ್ತು ಅಂತಂದ್ರೆ ಅಲ್ಲಿ ಅತಿಶಯೋಕ್ತಿಯಲ್ಲ. ಅವರ ಒಂದು ವಾಣಿಯಿಂದ ಅನೇಕ ಒಂದು ಜನರ ಬಾಳಿನಲ್ಲಿ ಸ್ಫೂರ್ತಿಯ ಕೂಡ ಹೊಂದಿಕೊಳ್ಳತಕ್ಕಂಥದ್ದಕ್ಕೆ ತಾವೆಲ್ಲರೂ ಹಿರಿಯರು ಕುತ್ಕೊಂಡಿದ್ದೀರಲ್ಲ, ಅವರೇ ಸಾಕ್ಷಿ. ಹೀಗೆ ನಾವು ನೋಡಿದಾಗ ಯಾವ ರೀತಿ ಅನೇಕ ಧರ್ಮಗಳಲ್ಲಿ ನಂತರ ಬಂದಿರತಕ್ಕಂತಹ ಗುರು ಪರಂಪರೆಗಳಾಗಿರಬಹುದು, ಅನುಯಾಯಿಗಳಾಗಿರಬಹುದು, ಲಿಂಗಾಯತ ಧರ್ಮಕ್ಕೆ ಒಂದು ಅವರವರ ಧರ್ಮಕ್ಕೆ ಒಂದು ಚೌಕಟ್ಟನ್ನು ಕೊಟ್ಟರು. ಅದೇ ರೀತಿಯಾಗಿ ಲಿಂಗಾಯತ ಧರ್ಮಕ್ಕೆ, ಲಿಂಗಾಯತ ಧರ್ಮ ದರ್ಶನ ಶಾಸ್ತ್ರಕ್ಕೆ ಚನ್ನಬಸವಣ್ಣನವರು ಶತಸ್ಥಲ ಚೌಕಟ್ಟನ್ನು ಕೊಟ್ಟಿದ್ರು ಕೂಡ ಆ ಇಡೀ ಲಿಂಗಾಯತ ಧರ್ಮವನ್ನ ಷಟ್ಸಂಜ್ಞೆಗಳ ಮೂಲಕ, ಇವಾಗ ನಾವೇನು ಗುರುವಿನ ಮಂತ್ರವನ್ನು ಮುದ್ರಿಸ್ತೀವಿ, ಕೆಳಗಡೆ 8, 6, 6 ಅಂತ ಷಟ್ಸಂಜ್ಞೆಗಳನ್ನ ನಾವಲ್ಲಿ ಮುದ್ರಿಸ್ತಾ ಇದ್ದೀವಿ. ಇಡೀ ಲಿಂಗಾಯತ ಧರ್ಮದ ಸಾರವನ್ನ 6 ಅಂಕಿಗಳಲ್ಲಿ ಇಟ್ಟಂತಹ ಯಾರಾದ್ರೂ ಒಬ್ಬ ಧೀಮಂತ ಜಂಗಮರು ಈ ಒಂದು ಸಮಾಜದಲ್ಲಿ ಪರಮ ಪೂಜ್ಯ ಮಾತು ಮಹಾದೇವಿ ತಾಯಿಯವರು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಪರಮ ಪೂಜ್ಯ ಮಾತಾಜಿಯವರ ಜೀವನದ ಒಂದು ಅತ್ಯಂತ ಮುಖ್ಯ ಸಾಧನೆ ಅಂತಂದ್ರೆ ಅದು ಅವರು ನಮಗೆ ಕೊಟ್ಟು ಹೋಗಿರ್ತಕ್ಕಂಥ ಒಂದು ಸಾಹಿತ್ಯ. ಯಾಕೆ ಅಂತಂದ್ರೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಈಗ ಹಿರಿಯರೆಲ್ಲರೂ ಕೂಡ ಇದ್ರಿ, ನೇರವಾಗಿ ಅಪ್ಪಾಜಿ ಮಾತಾಜಿಯವರ ಒಂದು ನುಡಿಗಳನ್ನ, ಅವರ ಪ್ರವಚನಗಳನ್ನ ಕೇಳಿ ಪರಿವರ್ತನೆ ಆದಂತವರು ತಾವೆಲ್ಲರೂ ಕೂಡ ಇಲ್ಲ. ಆದ್ರೆ ಈಗ ಮುಂದಿನ ಪೀಳಿಗೆ, ನೆಕ್ಸ್ಟ್ ಜನರೇಷನ್, ನಾವು ಈ ಒಂದು ಅದೇ ಒಂದು ಪ್ರಕಾರವಾಗಿ ಯಾವ ರೀತಿಯಾಗಿ ಆ ಒಂದು ವಿಚಾರಗಳು ಪರಮ ಪೂಜ್ಯ ಅಪ್ಪಾಜಿಯವರು ಮಾತಾಜಿಯವರು ನಮ್ಮೆಲ್ಲರಿಗೂ ಬಿತ್ತರಿಸಿದ್ರು, ಅದು ಮುಂದಿನ ಪೀಳಿಗೆಗೆ ಹೋಗ್ಬೇಕು ಅಂತಂದ್ರೆ ಪೂಜ್ಯ ಮಾತಾಜಿಯವರ ಒಂದು ಕೃತಿಗಳಿಂದ, ಅವರ ಸಾಹಿತ್ಯದಿಂದ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅವರ ಒಂದು ಸಾಹಿತ್ಯವನ್ನ, ಅವರ ಒಂದು ಸಂಶೋಧನೆಗಳನ್ನ ನಾವು ಉಳಿಸಿ ಅದನ್ನ ಪ್ರಚಾರ ಮಾಡತಕ್ಕಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಗುರು ಬಸವಣ್ಣನವರು ಧರ್ಮವನ್ನ ಕೊಟ್ಟಾಗ ಬರೀ ಹೊರಗೆ ಸಂಪ್ರದಾಯವಾದಿಗಳು ತೊಂದರೆಯನ್ನು ಕೊಟ್ಟರು, ಆದ್ರೆ ಇವತ್ತು ಪರಮ ಪೂಜ್ಯ ಮಾತಾಜಿಯವರು ಧರ್ಮ ಪ್ರಚಾರವನ್ನ ಮಾಡಿ ಇಷ್ಟೆಲ್ಲ ಬೆಳೆಸಬೇಕಾದ್ರೆ ಬರೀ ಹೊರಗಿನ ಸಂಪ್ರದಾಯವಾದಿಗಳಲ್ಲ, ಒಳಗಿನ ಸಂಪ್ರದಾಯವಾದಿಗಳೇ ಜಾಸ್ತಿ ಅವರಿಗೆ ತೊಂದರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೂ ಕೂಡ ಪರಮ ಪೂಜ್ಯ ಮಾತಾಜಿಯವರು ಎದೆಗೊಳ್ಳಲಿಲ್ಲ. ಒಂದು ಕಡೆ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನ ಬರುತ್ತೆ, ಹಂದಿಯು ಮದಕರಿಯು ಒಂದೇ ದಾರಿಯಲ್ಲಿ ಸಂಧಿಸಿದರೆ, ಹಂದಿ ಗಂಜಿ ಮದಕರಿ ಕೆಳಕ್ಕೆ ಸರಿದರೆ ಆ ಹಂದಿ ಕೇಸರಿಯ ಪುಟೆ ಚನ್ನಮಲ್ಲಿಕಾರ್ಜುನ ದೇವರ ದೇವ ಅಂತಕ್ಕಂಥ ಮಾತು. ಸುಂದರವಾಗಿರ್ತಕ್ಕಂಥ ಒಂದು ದೃಷ್ಟಾಂತ. ಇಲ್ಲಿ ಒಂದು ದಾರಿಯಲ್ಲಿ ಒಂದು ದೊಡ್ಡ ಆನೆ ಮೇಲೆ ಅಂಬಾರಿ ಹೊತ್ಕೊಂಡು ಒಂದು ಅಲ್ಲಿ ಮದಕರಿ ಹೋಗ್ತಾ ಇರುತ್ತೆ. ಆ ದಾರಿಯ ಅಡ್ಡವನ್ನು ಹೊಲಸು ಹಚ್ಕೊಂಡು ಯಾರಾದ್ರೂ ಹಂದಿ ಬಂದ್ರೆ ಆ ಆನೆ ಏನ್ ಮಾಡುತ್ತೆ, ಸರಳ ಪಕ್ಕಕ್ಕೆ ಹೋಗುತ್ತೆ, ಇಲ್ಲ ಅಂದ್ರೆ ನನ್ನ ಮೈಯೆಲ್ಲ ಗಲೀಜಾಗುತ್ತೆ ಅಂತ. ಹಾಗೆ ಸಂಪ್ರದಾಯವಾದಿಗಳು ಅಂತಕ್ಕಂಥ ಹಂದಿಗಳು ಮಾತಾಜಿಯ ಮುಂದೆ ಬಂದಾಗ ಅವ್ರು ಏನ್ ಮಾಡಿದ್ರು, ಅದು ಯಾವುದನ್ನು ಲೆಕ್ಕಿಸದೆ ಗುರು ಬಸವಣ್ಣನವರ ತತ್ವವನ್ನು ಈ ಜಗತ್ತಿಗೆ ಬಿತ್ತರಿಸದೆ ನನ್ನ ಗುರಿ ಅಂತ ಹೇಳಿ ಅದರ ಕಡೆ ಅವರು ಏನ್ ಮಾಡಿದ್ರು, ಗಮನ ಇಟ್ಟು ಅಲ್ಲಿ ಯಾವ ಒಂದಿಗೂ ಕೂಡ ಲೆಕ್ಕಿಸಲಿಲ್ಲ. ಆ ಒಂದು ಬಸವ ತತ್ವ ಅಂತಕ್ಕಂಥ ಅಂಬಾರಿಯನ್ನು ಕೊಟ್ಟಿರ್ತಕ್ಕಂಥ ವೀರ ಮದಕರಿಲಿಂಗಾನಂದ ಅಪ್ಪಾಜಿಯವರು ಮಾತಾಜಿಯವರು ಯಾವ ಒಂದು ಜಾತಿವಾದಿಗಳ, ಯಾವುದೇ ಒಂದು ಸಂಪ್ರದಾಯವಾದಿಗಳ ಬೆದರಿಕೆಗಳಿಗೆ, ಅವರ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳಿಲ್ಲ. ಅವರು ಈ ಒಂದು ಯಶಸ್ವಿಯಾಗಿ ಬಸವ ಸಾಮ್ರಾಜ್ಯವನ್ನ ಈ ಒಂದು ಜಗತ್ತಿಗೆ ಅವರು ಬಿತ್ತರಿಸಿ ಹೋದ್ರು ಅಂತಕ್ಕಂಥ
ಅನ್ನೋದನ್ನ ನಾವಿಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಇನ್ನೂ ಮುಖ್ಯವಾಗಿರ್ತಕ್ಕಂಥದ್ದು ಪರಮ ಪೂಜ್ಯ ಮಾತಾಜಿಯವರ ಜೀವನದಲ್ಲಿ ಅಂತಂದ್ರೆ ಅದು ಲಿಂಗಾಯತ ಧರ್ಮ ಹೋರಾಟ. ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾವೆಲ್ಲರೂ ಕೂಡ ಈ ರಾಷ್ಟ್ರೀಯ ಬಸವ ದಳದ ಒಂದು ಸಮಾವೇಶವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಕುಳಿತಿರ್ತಕ್ಕಂತಹ ಪ್ರತಿಯೊಬ್ಬರೂ ಕೂಡ ರಾಷ್ಟ್ರೀಯ ಬಸವ ದಳದ ಸಕ್ರಿಯ ಕಾರ್ಯಕರ್ತರಾಗಿ ದುಡಿದವರೇ ಇದ್ದೀರ. ಪರಮ ಪೂಜ್ಯ ಮಾತಾಜಿಯವರು ನಮ್ಮೆಲ್ಲರ ಬೆನ್ನಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಹೋಗಿದ್ದಾರೆ. ಅದು ಅಂದ್ರೆ ಲಿಂಗಾಯತ ಧರ್ಮವನ್ನ ಸ್ವತಂತ್ರ ಧರ್ಮವಾಗಿ ನಾವೆಲ್ಲರೂ ಕೂಡ ಕೇಂದ್ರದಿಂದ ಮಾನ್ಯತೆಯನ್ನ ಪಡ್ಕೊಳ್ತಕ್ಕಂಥದ್ದು. ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ಒಂದು ದಿನಗಳ ಬೆಳವಣಿಗೆಯನ್ನು ನೋಡಿದಾಗ ಈ ಒಂದು ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ, ಪರಿಪೂರ್ಣ ಧರ್ಮ ಅಂತ ಹೇಳಿ ಯಾವುದೇ ಒಂದು ಧರ್ಮಕ್ಕೆ ಸ್ವತಂತ್ರ ಧರ್ಮವಾಗಬೇಕು ಅನ್ನೋದಕ್ಕೆ 11 ಲಕ್ಷಣಗಳು ಇರಬೇಕು. ಈ 11 ಲಕ್ಷಣಗಳನ್ನು ಗುರುತಿಸಿ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ ಅಂತ ಪ್ರತಿಪಾದನೆ ಮಾಡಿದಂತ ನಾವು ಮೊದಲಿಗರು ಪಯನಿಯರ್ಸ್ ಯಾರು ಅಂದ್ರೆ ಪರಮ ಪೂಜ್ಯ ಮಾತಾಜಿಯವರು. ಆ ಕ್ರೆಡಿಟ್ ಅನ್ನು ನಾವು ರಾಷ್ಟ್ರೀಯ ಬಸವಗಳ ಎಂದಿಗೂ ಕೂಡ ಯಾರಿಗೂ ಕೂಡ ಬಿಟ್ಟುಕೊಡಬಾರದು. ಆ ಕ್ರೆಡಿಟ್ ಅನ್ನು ನಾವು ಯಾರಿಗೂ ಕೂಡ ಬಿಟ್ಟುಕೊಡಬಾರದು. ಇತ್ತೀಚಿನ ದಿನಗಳಲ್ಲಿ ರ್ಯಾಲಿಗಳು ಮಾಡಿರಬಹುದು, ಆದರೆ ಸತತವಾಗಿ 20-30 ವರ್ಷಗಳಿಂದ ಈ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ ಅಂತ ಹೇಳಿ ನಮ್ಮೆಲ್ಲರಿಗೂ ಅರಿವು ಮೂಡಿಸಿರ್ತಕ್ಕಂಥದ್ದು ಪರಮ ಪೂಜ್ಯ ಮಾತಾಜಿಯವರು. ಇವತ್ತು ಒಬ್ಬ ಲಿಂಗಾಯತ ಧರ್ಮೀಯ ಯಾವ ರೀತಿಯಾಗಿ ತಾನು ಧಾರ್ಮಿಕ ಆಚರಣೆಗಳನ್ನು ಮಾಡಬೇಕು, ತನ್ನ ಧರ್ಮದ ಸ್ವರೂಪ ಏನು. ಇವತ್ತು ನಮ್ಮ ಧರ್ಮದಲ್ಲಿ ಪ್ರಾರ್ಥನೆ ಅಂತಕ್ಕಂಥದ್ದು ಇರಲಿಲ್ಲ, ಧ್ವಜ ಅಂತಕ್ಕಂಥದ್ದು ಇರಲಿಲ್ಲ. ಗುರು ಬಸವಣ್ಣನವರೇ ನಮಗೆ ಧರ್ಮ ಗುರು ಅಂತಲೇ ಸಮಾಜಕ್ಕೆ ಗೊತ್ತಿರತಕ್ಕಂಥ ಸಂದರ್ಭದಲ್ಲಿ ಧರ್ಮ ಗುರುವನ್ನು ತೋರಿಸಿಕೊಟ್ಟಂತವರು ಪರಮ ಪೂಜ್ಯ ಮಾತಾಜಿಯವರು. ಈ ಒಂದು ಧರ್ಮಕ್ಕೆ ಪ್ರಾರ್ಥನೆ ಅಥವಾ ಧ್ವಜ ಈ ರೀತಿಯಾಗಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ಅಲ್ಲಿ ಒಂದು ಪರಿಪೂರ್ಣತೆಯನ್ನ ತಂದುಕೊಟ್ಟಂತವರು. ಲಿಂಗಾಯತ ಧರ್ಮಕ್ಕೆ ಪರಿಪೂರ್ಣತೆಯನ್ನ ತಂದುಕೊಟ್ಟಂತವರು ಪರಮ ಪೂಜ್ಯ ಮಾತಾಜಿಯವರು ಅಂದಾಗ ಅವರು ಹಾಕಿಕೊಟ್ಟಿರ್ತಕ್ಕಂತಹ ಒಂದು ಆಚರಣೆಗಳು, ಅವರು ಕೊಟ್ಟು ಹೋಗಿರ್ತಕ್ಕಂತಹ ಒಂದು ಸಿದ್ಧಾಂತ ನಶಿಸಿ ಹೋಗದೆ ಇರುವಂತಹ ರೀತಿಯಲ್ಲಿ ಸಾಮಾಜಿಕವಾಗಿ ನಡೆದುಕೊಳ್ಳತಕ್ಕಂಥ ಜವಾಬ್ದಾರಿ ರಾಷ್ಟ್ರೀಯ ಬಸವ ದಳದ ಮೇಲಿದೆ. ಯಾಕೆ ಅಂತಂದ್ರೆ ನಾವು ಯಾವುದೇ ಹೋದ್ರು ಈಗ ನಾವು ನೋಡ್ತಾ ಇದ್ದೀವಿ ಅನೇಕ ಜನರು ಇವತ್ತು ಲಿಂಗಾಯತ ಧರ್ಮ ಹೋರಾಟದ ಒಂದು ವಾರಸುದಾರತ್ವವನ್ನ ತಗೊಳ್ಳಕ್ಕೆ ಓಡಾಡ್ತಿದ್ದಾರೆ. ಆದ್ರೆ ನಾವು ಯಾರಿಗೆ ಬೆಂಬಲ ಕೊಡಬೇಕು ಅಂತಂದ್ರೆ ಯಾರು ಸೈದ್ಧಾಂತಿಕವಾಗಿ ಸ್ಪಷ್ಟವಾದ ನಿಲುವನ್ನು ಹೊಂದಿರ್ತಾರೋ ಬಸವ ತತ್ವದ ವಿಚಾರವಾಗಿ ಇವತ್ತು ನಾವು ನೋಡ್ತೀವಿ ಯಾರೆಲ್ಲ ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ಹೇಳಿ ಹೋರಾಟವನ್ನ ಮಾಡಿ ನಾವೇ ಲಿಂಗಾಯತ ಧರ್ಮದ ವಾರಸುದಾರರಂತ ಯಾರು ಹೇಳ್ಕೊಂಡು ಹೋಗ್ತಿದ್ದಾರೋ ಇವತ್ತು ಅವರೆಲ್ಲರೂ ಕೂಡ ಒಬ್ಬರ ಒಂದು ವೈಯಕ್ತಿಕ ಪ್ರತಿಷ್ಠೆಗಾಗಿ, ವೈಯಕ್ತಿಕ ಹಿತಾಸಕ್ತಿಗಾಗಿ, ರಾಜಕೀಯ ಹಿತಾಸಕ್ತಿಗಾಗಿ ಸಿದ್ಧಾಂತವನ್ನ ಮರೆಮಾಚಿ ಸಿದ್ಧಾಂತವನ್ನ ಅಲ್ಲಿ ಗಾಳಿಗೆ ತೂರಿ ಅವರು ನಡ್ಕೊಂಡಿರ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯ ಏನು ಅಲ್ಲ. ಹಾಗಾಗಿ ಅವರಿಗೆ ಒಂದು ಸೈದ್ಧಾಂತಿಕ ನಿಲುವಿನಿಂದ ಇರುವಾಗ ನಾವು ಅವರನ್ನ ಯಾವ ರೀತಿಯಾಗಿ ಲೀಡರ್ ಅಂತ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ? ಒಬ್ಬ ಇಷ್ಟವನ್ನು ಕಟ್ಟೆ ಇರ್ತಕ್ಕಂಥ ಕವಿಗಳನ್ನು ನಾವು ಹೇಗೆ ಒಂದು ಇಡೀ ಒಂದು ಲಿಂಗಾಯತ ಸಮುದಾಯದ ಲೀಡರ್ ಅಂತ ಅಲ್ಲಿ ನಾವು ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವತ್ತೂ ಕೂಡ ಅಪ್ಪಾಜಿ ರಾಷ್ಟ್ರೀಯ ಬಸವ ದಳದವರು ಅಪ್ಪಾಜಿ ಮಾತಾಜಿಯ ಲೆಗೆಸಿಯನ್ನ ನಾವು ಎಂದಿಗೂ ಕೂಡ ಬಿಟ್ಟು ಕೊಡಬಾರದು. ಯಾವತ್ತೂ ಕೂಡ ನಾವು ಬಿಟ್ಟು ಕೊಡಬಾರದು. ಅಪ್ಪಾಜಿ ಮಾತಾಜಿಯ ಲೆಗೆಸಿಯನ್ನ ಕಾಪಾಡಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಹೊರತು ಬೇರೆ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನಂದ್ರೆ ಅಪ್ಪಾಜಿ ಮಾತಾಜಿಯವರ ಒಂದು ತತ್ವ ಸಂದೇಶಗಳನ್ನು ಸಾರಿದ್ರೆ ಅದು ಬಸವಣ್ಣನವರ ಸಂದೇಶಗಳನ್ನು ಸಾರಿದಂತೆಯೇ. ಯಾಕೆ ಅಂತಂದ್ರೆ ಅಪ್ಪಾಜಿ ಮಾತಾಜಿಯವರು 21ನೇ ಶತಮಾನದಲ್ಲಿ ಜಂಗಮರಲ್ಲಿ ನಮ್ಮ ಮುಂದೆ ಕಂಗೊಳಿಸಿದ್ರು ಕೂಡ 12ನೇ ಶತಮಾನದಲ್ಲಿ ನೀಲಾಂಬಿಕಾ ತಾಯಿಯವರೇ ಅವರ ಒಂದು ಸಂಕಲ್ಪದಂತೆ ಕಾರಣಿಕರಾಗಿ ಹುಟ್ಟಿ ಬಂದಂತವರ ಪೂಜ್ಯ ಮಾತಾಜಿಯವರು ಕಾಲಜ್ಞಾನದಲ್ಲೇ ಬಾರಿಯೊಬ್ಬರೊಂದು ಬಾರಿಯೊಬ್ಬರ ಕೊಟ್ಟು ಆರೂಢ ಭಿಕ್ಷೆಯ ಬೇಯಾಡಿ ಸುರಿ ಮತ್ತಿನ್ನು ವೀರ ಬಸವಣ್ಣ ಬರುವಾಗ
ಬಸವಾದಿ ಶರಣರ ವಿಚಾರಗಳೇ ಗುರು ಬಸವಣ್ಣನವರ ಒಂದು ಸಂಕಲ್ಪವೇ ಅಂತಕ್ಕಂಥದ್ದು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಎರಡು ವಿಷಯಗಳು ಇದಾವೆ, ಅದನ್ನ ಹೇಳಿ ನಾನು ಮುಗಿಸ್ತೀನಿ. ಒಂದನೇದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಇನ್ನೊಂದು ನಾವು ಗುರು ಬಸವಣ್ಣನವರ ಒಂದು ಬಹುಮುಖಿ ವ್ಯಕ್ತಿತ್ವವನ್ನ ಇಡೀ ಜಗತ್ತಿಗೆ ಯಾರಾದ್ರೂ ಪರಿಚಯಿಸಿದ್ರೆ, ಎಳೆಯಾಗಿ ಪರಿಚಯಿಸಿದ್ರೆ ಅದು ಪರಮ ಪೂಜ್ಯ ಮಾತಾಜಿ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅನೇಕ ಘಟನೆಗಳನ್ನ ಗುರು ಬಸವಣ್ಣನವರ ಜೀವನದ ಅನೇಕ ಒಂದು ಘಟನೆಗಳನ್ನ ಒಂದು ಸಂಶೋಧಿಸಿ ನಮಗೆ ಇವತ್ತು ಪರಮ ಪೂಜ್ಯ ಮಾತಾಜಿಯವರು ನಮಗೆ ಆ ಒಂದು ಎಲ್ಲವನ್ನ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ಒಂದು ಏನು ಬೇಸರದ ಸಂಗತಿ ಅಂತಂದ್ರೆ, ಇವತ್ತು ನಮ್ಮ ವೇದಿಕೆಗಳಲ್ಲಿಯೇ ಒಂದು ಪರಮ ಪೂಜ್ಯ ಮಾತಾಜಿಯವರ ಸಂಸ್ಮರಣೆ ಮಾಡಲಾಗಿರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮಗಳಲ್ಲಿ ನಮ್ಮ ವೇದಿಕೆಗಳಲ್ಲೇ ಬಂದು ಇವತ್ತು ಅನೇಕ ಒಂದು ವಿರುದ್ಧವಾಗಿರ್ತಕ್ಕಂಥ ವಿಚಾರಗಳನ್ನ, ಇವಾಗ ಗುರು ಬಸವಣ್ಣನವರ ಜೀವಿತಾವಧಿ ಇರ್ಬೋದು, ಗುರು ಬಸವಣ್ಣನವರಿಗೆ ಒಬ್ಬರೇ ಹೆಂಡತಿ ಇಲ್ಲ ಗಂಗಾಂಬಿಕೆ ಅಂತ ಇರ್ಬೋದು, ಈ ರೀತಿ ಅನೇಕ ವಿಚಾರಗಳನ್ನ ಪರಮ ಪೂಜ್ಯ ಮಾತಾಜಿಯವರಿಗೆ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ವೇದಿಕೆಗಳಲ್ಲೇ ಬಂದು ಇವತ್ತು ಬಸವಣ್ಣನವರಿಗೆ ಇಬ್ಬರು ಹೆಂಡತಿ ಇದ್ರು, ಬಸವಣ್ಣನವರು 30 ವರ್ಷ ಅಷ್ಟೇ ಬದುಕಿದ್ರು ಅಂದ್ರೂ ಕೂಡ ಯಾವ ಜನ್ಮ ಮೂರ್ತಿಗಳಿರ್ಬೋದು, ಕೇಂದ್ರ ಸಮಿತಿಯ ಪದಾಧಿಕಾರಿಗಳು ಕೂತಿದ್ರು, ಯಾರು ಕೂಡ ಒಬ್ರು ಚಕಾರ ಎತ್ತದೇ ಇರ್ತಕ್ಕಂಥದ್ದು ಅತ್ಯಂತ ಬೇಸರದ ಸಂಗತಿ. ಯಾಕೆ ಅಂತಂದ್ರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ, ಅವರ ಒಂದು ಇನ್ನೂ ಅವರಿಗಿರ್ಲಿ, ಆದ್ರೆ ಇವತ್ತು ಪರಮ ಪೂಜ್ಯ ಮಾತಾಜಿಯವರ ಒಂದು ವಿಚಾರಗಳನ್ನ ನಾವು ಬೇರೆ ವೇದಿಕೆಗೆ ಹೇಳಕ್ ಹೋದ್ರೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇರುತ್ತೆ ಅಂತಕ್ಕಂಥದಕ್ಕೆ ಒಂದು ಉದಾಹರಣೆ, ಅಪ್ಪಾಜಿಯವರು ಕರ್ನಾಟಕದ ಬಗ್ಗೆ ಒಂದು ಸಂಸ್ಕೃತಿ ಅಭಿಯಾನದಲ್ಲಿ ಅವರು ಪ್ರತಿಪಾದನೆ ಮಾಡಿದಾಗ ಯಾವ ರೀತಿಯಾಗಿ ರೆಸ್ಪಾನ್ಸ್ ಬಂತು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು. ಹಾಗಾಗಿ ಈಗ ನಾವು ನೋಡಿದಾಗ ಎಲ್ಲರೂ ಎಲ್ಲಿ ನಾವು ಪರಮ ಪೂಜ್ಯ ಮಾತಾಜಿಯವರ ವಿಚಾರಗಳಿಗೆ ಅಲ್ಲಿ ಮನ್ನಣೆ ಇರ್ತಕ್ಕಂಥದ್ದು ಇಲ್ವೋ ಅಲ್ಲಿ ಸ್ಪಷ್ಟವಾಗಿ ನಮ್ಮ ವೇದಿಕೆಗಳಲ್ಲಿ ಅದು ನಡೆದಾಗ ಅಟ್ಲೀಸ್ಟ್ ಅವರು ನಮ್ಮ ನಿಲುವನ್ನು ಹೇಳಿದಾಗ ನಾವು ನಮ್ಮ ನಿಲುವನ್ನು ಸ್ಪಷ್ಟವಾಗಿ ನಾವು ಇಡೀ ಒಂದು ಮುಟ್ಟೆ ಕುಟ್ಟಿಕೊಂಡಿರ್ತಕ್ಕಂಥ ಶರಣ ಸಮುದಾಯಕ್ಕೆ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ಆದ್ರೆ ಅದಾಗಿಲ್ಲ. ಆದ್ರೆ ಇಂತಹ ಒಂದು ಸಣ್ಣ ಸಣ್ಣ ಮೈನರ್ ಪಾಯಿಂಟ್ಸ್ ಇರುತ್ತೆ, ಆದ್ರೂ ಕೂಡ ಎಷ್ಟು ಒಂದು ಏನಂತಂದ್ರೆ ಪ್ರಭಾವ ಅದು ಬೀರುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಸ್ಪಷ್ಟವಾಗಿ ಕೆಲವೊಂದು ಕಹಿ ಅನಿಸಿದ್ರು ಕೂಡ ಅದನ್ನ ಏನೋ ಮಾಡಲಿಕ್ಕಾಗಲ್ಲ, ಹೇಳಲೇಬೇಕಾಗುತ್ತೆ. ಇವತ್ತೇನು ಒಂದು ಇಷ್ಟು ಮಠಾಧೀಶರು ಸೇರಿ ಒಂದು ಒಕ್ಕೂಟವನ್ನ ಅವ್ರು ಮಾಡ್ಕೊಂಡ್ರು, ಆ ಒಕ್ಕೂಟ ಮಾಡದೇ ಇರ್ತಕ್ಕಂಥ ಕೆಲಸವನ್ನ ಒಬ್ಬ ವ್ಯಕ್ತಿಯಾಗಿ ಪರಮ ಪೂಜ್ಯ ಮಾತಾಜಿಯವರು ಅವರು ಮಾಡಿ ಈ ರೀತಿಯಾಗಿ ಈ ಅನೇಕ ಸಣ್ಣ ಸಣ್ಣ ವಿಚಾರಗಳಿರ್ಬೋದು, ಇವನ್ನೆಲ್ಲವನ್ನ ಪರಮ ಪೂಜ್ಯ ಮಾತಾಜಿಯವರು ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನ ಕಾಪಾಡಿಕೊಳ್ತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಬಸವ ದಳದ ಒಂದು ಮುಖ್ಯ ಕರ್ತವ್ಯ ಆಗಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇನ್ನ ಕೊನೆಯದಾಗಿ ಒಂದೇ ಒಂದು
ಹೇಳಬೇಕು ಅಂತಂದ್ರೆ ಅದು ಧರ್ಮ ಗ್ರಂಥ. ಪರಮ ಪೂಜ್ಯ ಮಾತಾಜಿಯವರ ಜೀವನದ ಲೈಫ್ ಟೈಮ್ ಅಚೀವ್ಮೆಂಟ್ ಧರ್ಮ ಗ್ರಂಥ. ಪರಮ ಪೂಜ್ಯ ಮಾತಾಜಿಯವರ ಜೀವನದ ಲೈಫ್ ಟೈಮ್ ಅಚೀವ್ಮೆಂಟ್. ಆದ್ದರಿಂದ ಅದು ಆದಷ್ಟು ಬೇಗನೆ ಬಿಡುಗಡೆಗೊಳ್ಳಬೇಕು ಅಂತಕ್ಕಂಥ ಕೂಗನ್ನ ನಾವೆಲ್ಲರೂ ಕೂಡ ಎತ್ತಲೇಬೇಕಾಗಿದೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಗುರು ಬಸವಣ್ಣನವರು ತಾವು ಗಡೀಪಾರ ಆಗಿ ಹೋದಾಗ ಒಂದು ಮಾತನ್ನ ಹೇಳಿದ್ರು. ಏನು ಅಂತಂದ್ರೆ, ನೀವು ನನ್ನ ಒಂದು ವಚನ ಸಾಹಿತ್ಯದ ರಕ್ಷಣೆಗೆ ನನ್ನ ಪ್ರಾಣ ರಕ್ಷಣೆ ಅಂತ. ಅಂದ್ರೆ ಅಂತಹ ಪ್ರಾಣವಾಗಿರ್ತಕ್ಕಂಥ ಗುರು ಬಸವಣ್ಣನವರ ಪ್ರಾಣವಾಗಿರ್ತಕ್ಕಂತಹ ವಚನ ಸಾಹಿತ್ಯದ ಎಕ್ಸ್ಟೆಂಡೆಡ್ ವರ್ಷನ್ನೇ ಲಿಂಗಾಯತ ಧರ್ಮ ಗ್ರಂಥ. ಯಾಕೆಂದ್ರೆ ಮಾತಾಜಿಯವರು ತಮ್ಮ ತ್ಯಾಗ ಮತ್ತು ಬಲಿದಾನಗಳಿಂದ ಆ ಒಂದು ಧರ್ಮ ಗ್ರಂಥವನ್ನ ಬರೆದಿಟ್ಟು ಹೋಗಿದ್ದಾರೆ. ಹಾಗಾಗಿ ಅದನ್ನ ಯಾರು ರೆಸ್ಪಾನ್ಸಿಬಲ್ಸ್ ಇದ್ದಾರೆ ಅವರು ಆದಷ್ಟು ಬೇಗನೆ ಬಿಡುಗಡೆಗೊಳಿಸಬೇಕು. ಅದನ್ನ ಬಿಡುಗಡೆಗೊಳಿಸದೇ ಇದ್ರೆ ಅಲ್ಲಿ ಅವರು ಮತ್ತೆ ಆದಿಶಕ್ಕೆ ಗುರು ಬಸವಣ್ಣನವರಿಗೆ ದ್ರೋಹ ಮಾಡಿದಂತೆ ಆಗುತ್ತೆ. ಏನು ಸಂಪ್ರದಾಯವಾದಿಗಳು ವಚನ ಸಾಹಿತ್ಯವನ್ನು ಮುಚ್ಚಿಟ್ರು ಆ ಕೊಂಡೆ ಮನುಷ್ಯನ ಸಂತತಿಗೆ ಸೇರ್ತಾರೆ ಹೊರತು ಗುರು ಬಸವಣ್ಣನವರ ಶರಣ ಪರಂಪರೆಯ ಸಂತತಿಗೆ ಅವರು ಸೇರಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ಕಡೆ ಯೇಸು ಕ್ರಿಸ್ತನ ಜೀವನದಲ್ಲಿ ಒಂದು ಘಟನೆ ಬರುತ್ತೆ. ಅತ್ಯಂತ ಪ್ರೀತಿ ಪಾತ್ರನಾಗಿರ್ತಕ್ಕಂತಹ ಯೇಸು ಕ್ರಿಸ್ತನಿಗೆ ಅತ್ಯಂತ ಪ್ರೀತಿ ಪಾತ್ರನಾಗಿರ್ತಕ್ಕಂತಹ ಜುಡಾಸ್ 20 ಬೆಳ್ಳಿ ನಾಣ್ಯಕ್ಕೋಸ್ಕರ ಯೇಸು ಕ್ರಿಸ್ತನನ್ನ ಅಲ್ಲಿ ಬಲಿ ಕೊಡ್ತಾನೆ. ಯೇಸು ಕ್ರಿಸ್ತ ಶಿಲುಬೆಗೆ ಏರ್ತಾನೆ. ಆ ಪ್ರವಾದಿಗಳ ಜೀವನವೇ ಆ ರೀತಿಯಾಗಿರುತ್ತೆ. ಇವತ್ತು ಯೇಸು ಕ್ರಿಸ್ತ ಶಿಲುಬೆಗೆ ಮಹಾತ್ಮನಾದ ಆ ಜುಡಾಸ್ ಗುರುದ್ರೋಹಿಯಾಗಿ ಇತಿಹಾಸದ ಪುಟಗಳಲ್ಲಿ ಅವನು ಇವತ್ತು ಗುರುತಿಸ್ಕೊಳ್ತಿದ್ದಾನೆ. ಅದೇ ರೀತಿಯಾಗಿ ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರು ಕೂಡ ಒಬ್ಬ ಪ್ರವಾದಿ ಅಂತ ಹೇಳಿದ್ರೆ ಅಲ್ಲಿ ಅತಿಶಯೋಕ್ತಿ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಅವರು ಕೊಟ್ಟಿರ್ತಕ್ಕಂತಹ ಧರ್ಮ ಗ್ರಂಥವನ್ನ ಆದಷ್ಟು ಬೇಗನೆ ಅಲ್ಲಿ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ನನ್ನ ಒಂದು ಕಳಕಳಿಯ ವಿನಂತಿಯನ್ನು ಕೂಡ ಈ ವೇದಿಕೆಯ ಮುಖಾಂತರವಾಗಿ ನಾನು ಇದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ಇಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಇಡಲು ಇವತ್ತು ನನಗೆ ಅತ್ಯಂತ ಹೆಮ್ಮೆಯ ಒಂದು ಸಂಗತಿ ಏನು ಅಂತಂದ್ರೆ, ಈ ಒಂದು ಗಂಗಾವತಿ ನಾಡು ಇದು ನಮ್ಮ ತಾಯಿಯವರ ತಂದೆ ತಾಯಿ ನಮ್ಮ ಅಜ್ಜ ಅಜ್ಜಿ ಆದಂತಹ ಸಿ.ವಿ. ಪಾಟೀಲ್ ಹಾಗೂ ಲಕ್ಷ್ಮೀಬಾಯಿ ಅವರ ಒಂದು ಊರು. ಇಲ್ಲೇ ಶಿಕ್ಷಕರಾಗಿ ನಮ್ಮ ಅಜ್ಜ ಅವರು ಸೇವೆಯನ್ನ ಸಲ್ಲಿಸಿದ್ರು. ಅದು ಒಂದು ಈ ಒಂದು ಮೆಮೊರಿ ನನಗೆ ಇಡೀ ಜೀವನದಲ್ಲಿ ಒಂದು ಮರೆಯಲಾಗದಂತಹ ಒಂದು ಕ್ಷಣಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ರಾಷ್ಟ್ರೀಯ ಬಸವದಳ ಗಂಗಾವತಿಯ ಎಲ್ಲ ಪದಾಧಿಕಾರಿಗಳಿಗೂ ಅಧ್ಯಕ್ಷರಿಗೂ ನಾನು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇಲ್ಲಿಯವರೆಗೂ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಶರಣರಿಗೂ ಅತ್ಯಂತ ಭಕ್ತಿಯ ಶರಣಾರ್ಥಿಗಳು.